ಕಂಪೇರ್ ಟು ಎಲ್ಲ 200 cc ಸ್ಪೀಡಲ್ಲಿ ಬಂದ್ಬಿಟ್ಟು ಈ ಬೈಕೆ ಹೈಯೆಸ್ಟ್ ಸ್ಪೀಡ್ ಹೋಗೋದು. ಒಂಥರ 200 cc ಕಿಂಗ್ ಅಂತಲೇ ಹೇಳ್ಬೋದು ಈ ಬೈಕನ್ನು. ಇದುವರೆಗೂ ಈ ಬೈಕಿಗೆ ಯಾವುದೇ 200 cc ಟಕ್ಕರ್ ಕೊಡೋಕ್ಕಾಗಿಲ್ಲ. ನಿಮಗೆ ಗೊತ್ತಿದ್ದಂಗೆ R15 ಬಂದ್ಬಿಟ್ಟು ಎಲ್ಲ 200 cc ಬೈಕನ್ನು ಟಾಪ್ ಎಂಡಲ್ಲಿ ಹೊಡೆದಾಕುತ್ತೆ. ಈಗ ಏನೇ ಬಂದು ಕಮೆಂಟ್ ಹಾಕಿದ್ರು ಅದು ನಿಜಾನೇ. ಆದರೆ ಈ ಬೈಕಿಗೆ ಇದುವರೆಗೂ ಬೀಟ್ ಮಾಡೋಕ್ಕಾಗಿಲ್ಲ ಟಾಪ್ ಸ್ಪೀಡಲ್ಲಿ. ನಾನಿದೇನೋ ಶೋರೂಮ್ ಅವ್ರು ನನಗೆ ಏನೋ ಕೊಡ್ತಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗ ಬೈಕ್ ಬಗ್ಗೆ. ಆ ಥರ ಏನೂ ಅಲ್ಲ. ಏನಂತಂದರೆ ಒಂದು ರಿಯಾಲಿಟಿನ ಹೇಳ್ಬೇಕಷ್ಟೆ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪವನ್ ಮಾತಾಡ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವೆಲ್ಲಿದ್ದೀವಿ ಅಂತ ಅಂದರೆ ಶಿವಮೊಗ್ಗದ ಮೈತ್ರಿ ಶೋರೂಮಲ್ಲಿದ್ದೀವಿ. ನಮ್ಮ ಕಣ್ಣು ಮುಂದೆ ಭಾಳ ದಿವಸದಿಂದ ರಿವ್ಯೂ ಮಾಡಬೇಕು ಅಂತ ಹುಡುಕ್ತಿದ್ದ ಗಾಡಿ. ಎಷ್ಟೋ ಜನ ವಿಡಿಯೋ ಹಾಕಿದ್ದಾರೆ, ಆದರೆ ನನಗಂತೂ ಗಾಡಿ ಸಿಗೋದು ಭಾಳ ಕಷ್ಟ ಆಗ್ಬಿಟ್ಟಿತ್ತು. ಅಂತೂ ಫೈನಲ್ ಆಗಿ ಶಿವಮೊಗ್ಗದಲ್ಲೇ ಗಾಡಿ ಸಿಕ್ಕಿ ರಿವ್ಯೂ ಮಾಡೋಂಗೆ ಆಯಿತು. ಸೊ ಫಸ್ಟು ಈ ಗಾಡಿದಂಗೆ ಓವರ್ ವ್ಯೂ ಅಂತ ನೋಡಿದ್ರೆ ನಿಮಗೆಲ್ಲ ಗೊತ್ತಿದ್ದಂಗೆ ಕರಿಷ್ಮಾ ಅಂತ ಅವಾಗ ಬರ್ತಿತ್ತು, ಲೆಗಸಿ ಇತ್ತು ಇವ್ರದ್ದು. ಅದೆಲ್ಲ ಆಗಿ ಒಂದು ಕಾಲದಲ್ಲಿ ನಿಂತೋಗಿತ್ತು. ಆಮೇಲೆ ಮತ್ತೆ ಇದನ್ನು ರೀಕಾಲ್ ಮಾಡಿ ಕರಿಷ್ಮಾ XMR ಅಂತ ಬಿಟ್ಟರು. ಅದು ಪುಣ್ಯಕ್ಕೆ ನನಗೆ ಇದೇ ಕಲರ್ ಬೇಕು ಅಂತ ಭಾಳ ಆಸೆ ಇತ್ತು, ಎಲ್ಲೋನೇ ಮಾಡಬೇಕು ಅಂತ. ಅದೇ ಥರ ಎಲ್ಲೋ ಕಲರೇ ಇದೆ. ಯಾಕಂದರೆ ಕರಿಷ್ಮಾಗೂ ಮತ್ತು ಎಲ್ಲೋ ಕಲರಿಗೂ ಭಾಳ ಲೆಂಟಿದೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನಗೆ ಈ ಗಾಡಿ ರಿವ್ಯೂ ಮಾಡೋಕ್ಕೆ ಕೊಟ್ಟಿರೋಂಥ ಮೈತ್ರಿ ಶೋರೂಮಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಬೈಕಿನ ಪವರ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ 25 bhp ಪವರ್ ಇದೆ ಮತ್ತು 20 Nm ಟಾರ್ಕ್ ಇದೆ. ಆಮೇಲೆ ಸಿಂಗಲ್ ಸಿಲಿಂಡರು ಲಿಕ್ವಿಡ್ ಕೂಲ್ಡ್ ಇಂಜಿನು, 6 ಸ್ಪೀಡ್ ಗೇರ್ ಬಾಕ್ಸ್ ಇದೆ. ಆಮೇಲೆ ನಿಮಗೆ ಸ್ಲಿಪರಿ ಕ್ಲಚ್ ಇದೆ, ಬಟ್ ಕ್ವಿಕ್ ಶಿಫ್ಟರ್ ಇಲ್ಲ. ನಾನು ಆ್ಯಕ್ಚುಲಿ ಈ ಬೈಕ್ನ ರಿವ್ಯೂ ಮಾಡೋಕ್ಕೂ ಮುಂಚೆ ಇದು ಯಾವಾಗ ಲಾಂಚ್ ಆಯ್ತಲ್ವಾ, ಆವಾಗ ನಾನೊಂದು ಜಸ್ಟ್ ಒಂದು ಓವರ್ ವ್ಯೂ ವಿಡಿಯೋ ಥರ ಹಾಕಿದ್ದೆ. ಅಂದರೆ ನಾನು ಬೈಕಲ್ಲಿ ಹೋಗ್ತಾ ಇರ್ತೀನಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅವತ್ತೇ. ಆ ಬೈಕಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. DOHC ಇಂಜಿನ್ ಅಂದರೆ ಏನು, ಏನಕ್ಕೆ ಯೂಸ್ ಮಾಡ್ತಾರೆ. ಆವಾಗನೇ ನಾನು ಫುಲ್ಲು ಮ್ಯಾಕ್ಸಿಮಮ್ ಇನ್ಫಾರ್ಮೇಷನ್ ಶೇರ್ ಮಾಡಿದ್ದೆ. ಆದರೆ ನಮ್ಮ ಕಣ್ಣು ಮುಂದೆ ಅವಾಗ ಗಾಡಿ ಇರಲಿಲ್ಲ, ಬಟ್ ಈಗ ನಮ್ಮ ಕಣ್ಣು ಮುಂದೆ ಗಾಡಿ ಇದೆ. ನೆಕ್ಸ್ಟು ನಾವು ಬ್ರೇಕು, ವೀಲು, ಸಸ್ಪೆನ್ಷನ್ ಅಂತ ನೋಡೋದಾದರೆ ಫಸ್ಟು ಬ್ರೇಕ್ ನೋಡೋಣ. ಸೊ ಡ್ಯುಯಲ್ ಚಾನಲ್ ABS ಇದೆ. ಆಮೇಲೆ ನಿಮಗೆ ಫ್ರಂಟು ಮತ್ತು ರೇರಲ್ಲಿ ಬಂದ್ಬಿಟ್ಟು ಬೈ ಬ್ರೇಕ್ ಕ್ಯಾಲಿಪರ್ ಕೊಟ್ಟಿದ್ದಾರೆ. ಸೊ ಇಲ್ಲೇ ಗೊತ್ತಾಗುತ್ತೆ ಯಾವ ಲೆವೆಲಿಗೆ ಇದರಲ್ಲಿ ಬ್ರೇಕಿಂಗ್ ಸಿಸ್ಟಮ್ ಇದೆ ಅಂತ. ಬ್ರೇಕಿಂಗ್ ಮಾತ್ರ ಸಕ್ಕತ್ತಾಗಿರುತ್ತೆ, ಯಾಕೆ ಅಂದರೆ ಬೈಬ್ರೇ ಇಸ್ ಒನ್ ಆಫ್ ದ ಬೆಸ್ಟ್ ಕ್ಯಾಲಿಪರ್. ಆಮೇಲೆ ನೆಕ್ಸ್ಟ್ ನೋಡೋದಾದರೆ ರೇರಲ್ಲಿ ಬಂದ್ಬಿಟ್ಟು ಮೋನೋಶಾಕ್ ಅಬ್ಸರ್ವರ್ ಇದೆ. ಫ್ರಂಟಲ್ಲಿ ಬಂದ್ಬಿಟ್ಟು ನಾರ್ಮಲ್ ಟೆಲಿಸ್ಕೋಪ್ ಇದೆ. ಎಲ್ಲರೂ ಬಂದ್ಬಿಟ್ಟು ಕೇಳೋದು ಈ ಬೈಕಿಗೆ, ಅಂದರೆ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬೈಕಿಗೆ ಫ್ರಂಟಲ್ಲಿ ಬಂದ್ಬಿಟ್ಟು USD ಇರಬೇಕು ಅಂತ. ಅಲಾಯ್ ವೀಲ್ ಅಂತ ನೋಡಿದ್ರೆ ಮುಂದೆ ಮತ್ತು ಹಿಂದೆ 17 ಇಂಚ್ ಇದೆ. ಆಮೇಲೆ ನೆಕ್ಸ್ಟ್ ಟಯರ್ ಅಂತ ನೋಡಿದ್ರೆ ಫ್ರಂಟಲ್ಲಿ ಬಂದ್ಬಿಟ್ಟು 100 ಸೆಕ್ಷನ್ ಇದೆ, ರೇರಲ್ಲಿ ಬಂದ್ಬಿಟ್ಟು 140 ಸೆಕ್ಷನ್ ಇದೆ. ಸೊ ಈಗ ನೀವು ಕಂಪೇರ್ ಮಾಡಿದ್ರೆ ಯಾವ್ಯಾವ ಅಂದರೆ ಒಂದು 200 cc ಬೈಕಿಗೆ ಕಂಪೇರ್ ಮಾಡಿಕೊಂಡ್ರೆ ಬ್ರೇಕಿಂಗ್ ಆಗಲಿ ಮತ್ತು ಟಯರು ಅಲಾಯ್ ಇದೆಲ್ಲ ಬಂದ್ಬಿಟ್ಟು ಅದು ಕಾಂಪಿಟೇಟಿವ್ ಆಗಿನೇ ಇದೆ. ನೆಕ್ಸ್ಟು ನಾವು ಡೈಮೆನ್ಷನ್ ಆ್ಯಂಡ್ ಚಾಸಿಸ್ ಅಂತ ನೋಡಿದ್ರೆ ಫಸ್ಟ್ ಬಂದ್ಬಿಟ್ಟು ವೆಯ್ಟು, ಗಾಡಿ ವೆಯ್ಟ್ ಬಂದ್ಬಿಟ್ಟು 163 kg ಇದೆ, ಕರ್ವ್ ವೆಯ್ಟು. ಆಮೇಲೆ ನೀವು ಗ್ರೌಂಡ್ ಕ್ಲಿಯರೆನ್ಸ್ ಅಂತ ನೋಡಿದ್ರೆ 160 mm ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ನಾರ್ಮಲ್ ಎಲ್ಲ ಈಗ 200 ಬೈಕ್ಸ್ ಏನೇನು ಬರುತ್ತಲ್ವಾ, ಸೊ ಅದೇ ಥರನೇ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ಎಕ್ಸಾಕ್ಟು 160 ಕೊಟ್ಟಿದ್ದಾರೆ. ಆಮೇಲೆ ಸೀಟ್ ಹೈಟು, ಸೊ ಸೀಟ್ ಹೈಟ್ ಬಂದ್ಬಿಟ್ಟು 8-10 mm ಇದೆ. ಸೊ ಶಾರ್ಟ್ ರೈಡರ್ಗೂ ಓಡಿಸ್ಬೋದು, ಏನು ತೊಂದರೆ ಇಲ್ಲ. ಬೈಕ್ ಸ್ಟೈಲಿಂಗು ಮತ್ತು ಗ್ರಾಫಿಕ್ಸ್ ಅಂತ ನೋಡೋದಾದರೆ ಫಸ್ಟು ಇಲ್ಲಿ ಫ್ರಂಟಿಂದ ಸ್ಟಾರ್ಟ್ ಮಾಡಿಬಿಡೋಣ. ಫಸ್ಟ್ ಬಂದ್ಬಿಟ್ಟು ಇಲ್ಲಿ ಫ್ರಂಟು ಫೇರಿಂಗು. ಸೊ ನೀವಿಲ್ಲಿ ಕರೆಕ್ಟಾಗಿ ನೋಡಿದ್ರೆ ಸಕ್ಕದಾಗಿ ಕಾಣುತ್ತೆ. ನಾನು ಅವಾಗ ಜಸ್ಟ್ ಒಂದು ಗಾಡಿ ರಿಲೀಸ್ ಆದಾಗ ನೋಡಿಬಿಟ್ಟು ಫ್ರಂಟ್ ಫೇರಿಂಗ್ ಸ್ವಲ್ಪ ಚೆನ್ನಾಗಿ ಬೇಕಿತ್ತು ಹಂಗೆ ಅಂತ ಹೇಳಿದ್ದೆ. ಬಟ್ ಆದರೆ ಲೈವಲ್ಲಿ ನೋಡಿದ್ರೆ ಪಿಕ್ಚರೇ ಬೇರೆ, ಸಕ್ಕದಾಗಿದೆ ಮಾತ್ರ ಫ್ರಂಟಲ್ಲಿ. ಸೊ ಈಗ LED ನೋಡ್ತಾ ಇರ್ಬೋದು ನೀವು, DRLs ಆನ್ ಆಗಿದೆ. ನೆಕ್ಸ್ಟು ಇಲ್ಲಿ ಹಿಂಗೆ ನೋಡಿದ್ರೆ ಇಲ್ಲಿ ಹೀರೋದೊಂದು ಸ್ಟಿಕರ್ ಇದೆ. ಆಮೇಲೆ XMR ಅಂತ ಕ್ಲೀನಾಗಿ ಬರೆದಿದ್ದಾರೆ. ಹಿಂಗೆ ಬಂದರೆ ಇಲ್ಲಿ 210 cc. ಆಮೇಲೆ ಈ ಕಡೆನೂ ಅಷ್ಟೇ ಅದೊಂದು XMR ಅಂದಿದೆ. ಆಮೇಲೆ ಇಲ್ಲಿ ಕರಿಷ್ಮಾದೊಂದು ಲೋಗೋ ಬರುತ್ತೆ, 3D ಲೋಗೋ, ಈ ಕಡೆನೂ ಅದೇ ಇದೆ. ಆಮೇಲೆ ಇಲ್ಲಿ ಫ್ರಂಟಲ್ಲಿ ಬಂದ್ಬಿಟ್ಟು H ಅಂತ. ಇವ್ರದ್ದು ಯಾವುದೇ ಗಾಡಿ ತೊಗೊಂಡ್ರು ಅದರಲ್ಲಿ H ಒಂದು ಬಿಡೋಲ್ಲ, ಸಕ್ಕದಾಗಿ ಮಾಡ್ತಾರೆ. ಗಾಡಿ ಲೈಟಿಂಗ್ಸ್ ಬಗ್ಗೆ ನೋಡೋದಾದರೆ ಕಂಪ್ಲೀಟ್ ಒಂದು LED ಸೆಟಪ್ ಇದೆ. ನೀವು ಫ್ರಂಟು LED ಇರ್ಬೋದು, ಇಲ್ಲಿ ನೋಡ್ತಾ ಇರ್ಬೋದು ಫ್ರಂಟ್ LED. ಸೊ ಈಗ DRLs ಆನ್ ಆಗಿದೆ. ಈಗ ಬಿಸಿಲಲ್ಲಿ ಅಷ್ಟು ಕಾಣುತ್ತೆ ಇಲ್ಲ ಗೊತ್ತಿಲ್ಲ, ನೋಡೋಣ. ಹೋಗ್ರು ಈ ಬೈಕಲ್ಲಿ ಒಂದು ಸ್ಪೆಷಾಲಿಟಿ ಇದೆ, ನಾನು ಹೇಳೋದೇ ಮರ್ತುಬಿಟ್ಟೆ. ಇದರಲ್ಲಿ ಏನು ಅಂತ ಅಂದರೆ ಆಟೋಮೆಟಿಕ್ಕು ನೀವು ನೈಟಲ್ಲಿ ಓಡಿಸ್ಬೇಕಾದ್ರೆ ಲೈಟ್ ಆನ್ ಆಗುತ್ತೆ, ಆಮೇಲೆ ಬೆಳಗ್ಗೆ ಇದ್ದಾಗ ಲೈಟು ಆಟೋಮೆಟಿಕ್ ಕಟ್ ಆಫ್ ಆಗುತ್ತೆ.
ಇದು ನಾನು ಅವಾಗ ಹೇಳಿದ್ದೆ, ಬಟ್ ನಾನು ಮರ್ತೋದೆ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಹಜಾರ್ಡ್ ಲೈಟ್ ಆನ್ ಮಾಡಿದ್ದೀನಿ, ಸ್ವಿಚ್ಚು ಫುಲ್ಲು LED ಇದೆ. ನಿಮಗೆ ಬಿಸಿಲಲ್ಲೂ ಅದೊಂದು ಒಳ್ಳೆ ವಿಸಿಬಿಲಿಟಿ ಇರುತ್ತೆ. ಇಲ್ಲಿ ಹಿಂದ್ಗಡೆನೂ ಅಷ್ಟೇ, ಬಟ್ ಈಗ ಹೆವಿ ಬಿಸಿಲಿದೆ, ಮಧ್ಯಾಹ್ನ ಬಿಸಿಲು ಅಂದರೂ ಒಂದು ಲೆಕ್ಕ ಕಾಣಿಸ್ತಾ ಇದೆ. ಈ ವಿವಲ್ಲಿ ನೋಡಿದ್ರೆ ಗಾಡಿ ಎಷ್ಟು ಸಖತ್ತಾಗಿ ಕಂಡಿದೆ ಗೊತ್ತಾ. ಮಡ್ಗಾಡು ಒಂದು ತೆಗೆದುಬಿಟ್ರೆ ಚಿಂದಿ ಲುಕ್ಕು. ನೆಕ್ಸ್ಟ್ ನಾವು ಇನ್ನೂ ಬೇರೆ ಬೇರೆ ಫೀಚರ್ಸ್ ಅಂತ ನೋಡ್ತಾ ಹೋದರೆ, ಈ ಗಾಡೀಲಿ ಬಂದ್ಬಿಟ್ಟು ಇಲ್ಲೊಂದು ವೈಸರ್ ಇನ್ನೊಂದು ಚೇಂಜಸ್ ತೊಗೊಂಬಂದಿದ್ದಾರೆ. ಏನು ಅಂತ ಅಂದರೆ, ನೀವು ಇದನ್ನು ಪ್ರೆಸ್ ಮಾಡಿಕೊಂಡು ಈ ವೈಸರ್ ಹೈಟ್ನ ಸೆಟ್ ಮಾಡ್ಕೋಬೋದು. ನೋಡಿರಿ, ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಸೆಟ್ ಮಾಡ್ಕೋಬೋದು. ನಾವು ಹಂಗೆ ಓವರ್ ವ್ಯೂ ಅಂತ ನೋಡಿದ್ರೆ ಸಖತ್ತಾಗೇ ಇದೆ ಗಾಡಿ, ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಡೀಟೇಲಾಗಿ ನಾವು ಗಾಡಿ ಓಡಿಸ್ಬೇಕಾದ್ರೆ ಹೇಳ್ತೀನಿ ನಾನು. ಈಗ ಫಿಟ್ ಆ್ಯಂಡ್ ಫಿನಿಶು ಮತ್ತು ಕ್ವಾಲಿಟಿ ಬಗ್ಗೆ ನೋಡೋದಾದರೆ ನೋಡ್ತಾ ಇರ್ಬೋದು, ಎಲ್ಲೂ ನಾವು ಒಂದು ಮಿಸ್ಟೇಕ್ ಕಂಡಿಡಿಯೋಕ್ಕೂ ಆಗೋಲ್ಲ. ಅಷ್ಟು ಸಕ್ಕತ್ತಾಗಿ ಹೆಂಗೆ ಹೇಳೋದು, ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಅದನ್ನು. ಫಿಟ್ ಆ್ಯಂಡ್ ಫಿನಿಶ್ ಇರ್ಬೋದು, ನೀವೆಲ್ಲೇ ಏನೇ ಫೇರಿಂಗ್ಸ್ ಹತ್ತಿದ್ರು ನಿಮಗೆ ಆ ಸೌಂಡ್ಸ್ ಬರೋಲ್ಲ. ಆಮೇಲೆ ಮಿರರ್ ಕ್ವಾಲಿಟಿ ಇರ್ಬೋದು. ಆ್ಯಕ್ಚುಲಿ ಇದು ಮಿರರು ಬೆಂಡ್ ಮಾಡೋಕ್ಕೆ ಬರೋಲ್ಲ ಅನಿಸುತ್ತೆ. ಸೊ ಇದು ಫಿಕ್ಸ್ಡ್ ಮಿರರು, ಬಟ್ ಆದರೆ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದೆ. ಆಮೇಲೆ ಸ್ವಿಚ್ ಗೇರ್ಸ್ ಎಲ್ಲ ನೋಡಿದ್ರೆ ಸ್ವಿಚ್ ಗೇರ್ ಕ್ವಾಲಿಟಿನೂ ಸಕ್ಕತ್ತಾಗಿದೆ. ಇಲ್ಲೂ ಅಷ್ಟೇ ನೋಡಿರಿ, ಆನ್ ಮಾಡಿದ ತಕ್ಷಣ ಈಸಿ ಸೌಂಡ್ ಒಳ್ಳೆ ಸೂಪರ್ ಇರುತ್ತೆ. ಸೊ ಸ್ವಿಚ್ ಗೇರ್ಸ್ ಕ್ವಾಲಿಟಿ. ಆಮೇಲೆ ಮೈನು ಇದು ಕೀನೇ ಸ್ಪೆಷಾಲಿಟಿ. ಯಾವಾಗಲೂ ಒಂದು ಒಳ್ಳೆ ಡಿಸೈನ್ ತೊಗೊಂಬರ್ತಾ ಇರ್ತಾರೆ. ಎಕ್ಸ್ಪಲ್ಸಲ್ಲಿ ನೋಡಿದ್ರೆ ಅದರಲ್ಲೂ ಒಂಥರ ಇರುತ್ತೆ. ಆಮೇಲೆ ಇಲ್ಲೊಂದು ನೋಡ್ತಿರ್ಬೋದು ನೀವು, ಒಂದು USB ಚಾರ್ಜಿಂಗ್ ಪೋರ್ಟ್ ಇದೆ. ಇದೆಲ್ಲ ಬೇಕೇ ಬೇಕು, ಯಾಕಂದರೆ ಲಾಂಗ್ ರೈಡೆಲ್ಲ ಹೋದರೆ ಭಾಳ ಹೆಲ್ಪ್ಫುಲ್ ಆಗುತ್ತೆ. ಈ ಬೈಕಿಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ನೋಡೋದಾದರೆ, ಒಂದು ನಿಮಿಷ ಆಫ್ ಮಾಡ್ತೀನಿ, ಆನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಒಂದು LCD ಡಿಸ್ಪ್ಲೇ ಕೊಟ್ಟಿದ್ದಾರೆ. ಓಕೆ, ಏನೇನು ಇನ್ಫಾರ್ಮೇಷನ್ ಬೇಕೋ ಎಲ್ಲ ಇನ್ಫಾರ್ಮೇಷನ್ನು ಇದೆ. ಕೂಲೆಂಟಿನ ಟೆಂಪ್ರೇಚರ್ ಇರ್ಬೋದು, ಫ್ಯೂಯಲ್ ಇರ್ಬೋದು, ಅಥವಾ ಗೇರ್ ಶಿಫ್ಟಿಂಗು. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸ್ಟ್ಯಾಂಡ್ ಇಂಡಿಕೇಷನ್ನು, ಆಮೇಲೆ ಇಂಜಿನ್ ರಿಲೇಟೆಡು, ಸೊ ABS ಇಂದು ಇಂಡಿಕೇಟರ್ ಎಲ್ಲ ಏನೇನು ಬೇಕೋ. ಆಮೇಲೆ ಇದರಲ್ಲಿ ಕನೆಕ್ಟಿವಿಟಿನೂ ಇದೆ, ಮೊಬೈಲ್ ಕನೆಕ್ಟಿವಿಟಿನೂ ಇದೆ, ನೀವು ಕನೆಕ್ಟ್ ಮಾಡ್ಕೋಬೋದು. ಆಮೇಲೆ ಇನ್ನು ಏನೇನು ಡೀಟೇಲ್ಸ್ ಬೇಕು ಅದೆಲ್ಲ ನೋಡ್ಕೋಬೋದು. ಸೊ ಈಗಿನ ಜನ್ರೇಷನ್ಗೆ ಏನೇನು ಬೇಕೋ ಅದೆಲ್ಲದನ್ನೂ ಕೊಟ್ಟಿದ್ದಾರೆ ಈ ಬೈಕಲ್ಲಿ. ಕನೆಕ್ಟಿವಿಟಿ ರಿಲೇಟೆಡ್ ಏನು ಇದಿಲ್ಲ ಅಂತ ಅನ್ನಂಗಿಲ್ಲ. ಓಕೆ, ಈ ಬೈಕಿಂದು ನಾವು ಎಕ್ಸಾಸ್ಟ್ ನೋಟ್ ಕೇಳೋಣ. ಆ ಬೇಸ್ ಸೌಂಡೇ ಒಂಥರ ಇದೆ, ನೀವು ಯಾವ ಗಾಡಿಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಇದೇ ಥರ ಇದೆಯಪ್ಪ ಸೌಂಡು ಹಂಗೆ ಹಿಂಗೆ ಅಂತ. ಬಾಬಾ ಒಂಥರ ಸಕ್ಕತ್ತಾಗಿದೆ ಗಾಡಿ. ರೈಡ್ ಮಾಡ್ಬೇಕಾದ್ರೆ ಹೇಳ್ತೀನಿ ನಾನು ಹೆಂಗಿದೆ ಅಂತ ಇನ್ನೂ ಕಂಪ್ಲೀಟಾಗಿ. ಆಮೇಲೆ ಈ ಬೈಕಿನ ಬಗ್ಗೆ ನಾನು ಭಾಳ ದಿವಸದಿಂದ ಹೇಳಬೇಕು ಅಂತ ಇದ್ದೆ. ಏನು ಅಂತ ಅಂದರೆ, ಒಂಥರ ಅಂಡರ್ ರೇಟೆಡ್ ಮೋಟರ್ ಸೈಕಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಎಷ್ಟೋ ಜನ ಇದನ್ನು ನೋಡ್ತಾನೆ ಇಲ್ಲ. ಈಗ ಬರೋ ಜನ್ರೇಷನ್ ಹೆಂಗಿದೆ ಅಂದರೆ, ಹಿಂದಿನ ಜನ್ರೇಷನಲ್ಲಿ ಏನೀಗ RS, NS, ಆಮೇಲೆ KTM, RC, ಡ್ಯೂಕು, ಅಥವಾ ನಾನೇ ತೊಗೊಂಡಿದ್ದೀನಿ R15. ಸೊ ಈ ಬೈಕನ್ನೆಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ಬರೋ ಬೈಕಿಂದು ಹೆಂಗಿರುತ್ತೆ ಏನು ಅಂತಲೂ ನೋಡ್ತಾ ಇಲ್ಲ. ಅದು ಚೆನ್ನಾಗಿದೆ, ಅದು ತೊಗೊಂಬಿಡೋಣ ಅಷ್ಟೇ. ಈ ಬೈಕ್ ಬಗ್ಗೆ ನಾನು ಏನಕ್ಕೆ ಇಷ್ಟು ಒತ್ತಿ ಹೇಳ್ತಿದ್ದೀನಿ ಅಂದರೆ, ಕಂಪೇರ್ ಟು ಎಲ್ಲ 200cc ಸ್ಪೀಡಲ್ಲಿ ಬಂದ್ಬಿಟ್ಟು ಈ ಬೈಕೆ ಹೈಯೆಸ್ಟ್ ಸ್ಪೀಡ್ ಹೋಗೋದು. ಒಂಥರ 200cc ಕಿಂಗ್ ಅಂತಲೇ ಹೇಳ್ಬೋದು ಈ ಬೈಕನ್ನು. ಯಾಕೆ ಅಂದರೆ, ನೀವು ಯಾವುದೇ ಬೈಕ್ ಕಂಪ್ಯಾರಿಸನ್ ನೋಡ್ರಿ, ಯಾವುದೇ ಬೈಕ್ ಕಂಪ್ಯಾರಿಸನ್ ಸ್ಪೀಡಲ್ಲಿ ನೋಡಿದ್ರೆ ಈ ಬೈಕೆ ಫಸ್ಟ್ ಬರೋದು. ಆಮೇಲೆ ನನ್ನ ಹತ್ರನೇ R15 ಇದೆ. ಸೊ ನಿಮಗೆ ಗೊತ್ತಿದ್ದಂಗೆ R15 ಬಂದ್ಬಿಟ್ಟು ಎಲ್ಲ 200cc ಬೈಕನ್ನು ಟಾಪ್ ಎಂಡಲ್ಲಿ ಹೊಡೆದಾಕುತ್ತೆ. ಯಾವುದೇ 200cc KTM ಇರ್ಬೋದು, ಅಥವಾ ಡ್ಯೂಕ್ ಇರ್ಬೋದು, NS ಇರ್ಬೋದು, ಯಾವುದೇ ಇರ್ಬೋದು. ಈಗ ಏನೇ ಬಂದು ಕಮೆಂಟ್ ಹಾಕಿದ್ರು ಅದು ನಿಜಾನೇ. ಆದರೆ ಈ ಬೈಕಿಗೆ ಇದುವರೆಗೂ ಬೀಟ್ ಮಾಡೋಕ್ಕಾಗಿಲ್ಲ ಟಾಪ್ ಸ್ಪೀಡಲ್ಲಿ. ಏನು ಟಾಪ್ ಸ್ಪೀಡು ಅಲ್ಲ, ಇನ್ನೂ ಹತ್ರನೂ ಹೋಗೋಕ್ಕಾಗಿಲ್ಲ R15. ಯಾವುದೇ 200cc ಇದೆ ಎಲ್ಲದ್ರದ್ದು ಕಂಪ್ಯಾರಿಸನ್ ಬಿಟ್ಟಿದ್ದಾರೆ. ನೀವು ಬೇಕಾದ್ರೆ ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿರಿ, ಎಲ್ಲ ಬೈಕಿಂದು ಕಂಪ್ಯಾರಿಸನ್ ಬಿಟ್ಟಿದ್ದಾರೆ. ಇದುವರೆಗೂ ಈ ಬೈಕಿಗೆ ಯಾವುದೇ 200cc ಟಕ್ಕರ್ ಕೊಡೋಕ್ಕಾಗಿಲ್ಲ. ಅದೊಂದು ಹೇಳ್ಬೋದು. ಅದಕ್ಕೆ ನಾನು ಹೇಳ್ತಿರೋದು, ಯಾರೇ ಒಬ್ಬರು ನೀವು 200cc ತೊಗೊತೀರಾ ಅಂದರೆ ಫಸ್ಟ್ ಈ ಬೈಕ್ನ ಬಂದುಬಿಟ್ಟು ಲೈವಲ್ಲಿ ನೋಡಿರಿ. ಲೈವಲ್ಲಿ ನೋಡಿಬಿಟ್ಟು ಒಂದು ಟೆಸ್ಟ್ ರೈಡ್ ಮಾಡಿರಿ. ಟೆಸ್ಟ್ ರೈಡ್ ಮಾಡಿಬಿಟ್ಟು ಆಮೇಲೆ ನಿಮಗೆ ಗೊತ್ತಾಗುತ್ತೆ ನಾನು ಈ ಬೈಕ್ ತೊಗೋಬೇಕೋ ಬೇಡವಾ ಅಂತ. ನಾನು ಇದೇನೋ ಶೋರೂಮ್ ಅವ್ರು ನನಗೆ ಏನೋ ಕೊಡ್ತಿದ್ದಾರೆ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗ ಬೈಕ್ ಬಗ್ಗೆ. ಆ ಥರ ಏನೂ ಅಲ್ಲ. ಏನಂತಂದರೆ ಒಂದು ರಿಯಾಲಿಟಿನ ಹೇಳ್ಬೇಕಷ್ಟೆ, ಈ ಬೈಕ್ ಬಗ್ಗೆ ಗೊತ್ತಾಗಬೇಕು ಅಂತ. ಅಷ್ಟು ಸಖತ್ತಾಗಿದೆ. ಪರ್ಫಾರ್ಮೆನ್ಸ್ ಮಾತ್ರ ಕಿತ್ಕೊಂಡು ಹೋಗಂಗಿದೆ, ಸರಿಯಾಗಿದೆ ಮಾತ್ರ ಪರ್ಫಾರ್ಮೆನ್ಸು. ನಾನು ಈ ಬೈಕಿಂದ ಮೇಯ್ನ್ ಬಂದ್ಬಿಟ್ಟು ಅದೇ ಹೇಳೋಣ ಅಂತಲೇ ನಾನು ರಿವ್ಯೂ ಮಾಡ್ತಿರೋದು. ಆ ಸ್ಪೆಕ್ಕು ಅಥವಾ ಬೇರೆ ಏನು ಎಲ್ಲದೂ ನೋಡಿರ್ತೀರ ನೀವು, ಯೂಟ್ಯೂಬಲ್ಲಿ ಎಲ್ಲರೂ ಹಾಕಿರ್ತಾರೆ, ಎಲ್ಲರೂ ಹೇಳಿರ್ತಾರೆ. ನೀವೇ ಹೋಗಿ ನೋಡಿದ್ರು ನಿಮಗೆ ಕಣ್ಮುಂದೆ ಎಲ್ಲ ಬಂದೋಗುತ್ತೆ. ಬಟ್ ಈ ವಿಷಯನ ಯಾರೂ ಹೇಳೋಲ್ಲ. ಏನು ಜಸ್ಟ್ ಬೈಕ್ ಹಿಂಗಿದೆ ಹಂಗಿದೆ ಆ ಥರ ಈ ಥರ ಏನೋ ಹೇಳ್ತಾರಷ್ಟೇ. ಇಲ್ಲ ಮುಂದ್ಗಡೆ ಫೇರಿಂಗ್ ಸರಿ ಇಲ್ಲ, ಈ ಕಡೆ ಹಂಗೈತೆ ಹೆಂಗೈತೆ. ಪರ್ಫಾರ್ಮೆನ್ಸ್ ನೋಡಿರಿ ಹೇಳ್ತೀನಿ ಫಸ್ಟು.
ಪರ್ಫಾರ್ಮೆನ್ಸಲ್ಲಿ ನಿಜವಾಗ್ಲೂ ನೀವು ಕಮೆಂಟ್ ಹಾಕಿರಿ. ಆಮೇಲೆ ಆ ವೀಡಿಯೋ ಕಂಪ್ಯಾರಿಸನ್ ವೀಡಿಯೋಸ್ನೆಲ್ಲ ನೋಡಿಬಿಟ್ಟು ನನ್ನ ವೀಡಿಯೋಗೆ ಬಂದು ಕಮೆಂಟ್ ಹಾಕಿರಿ, ಬ್ರೋ ನೀನು ಹೇಳಿದ ತಪ್ಪು, ಇದಂಗಿಲ್ಲ, ಈ ಗಾಡಿನ ಒಂದು 200cc ಟಕ್ಕರ್ ಕೊಡುತ್ತೆ ಅಂತ ನೀವು ಒಂದು ಬಂದು ಕಮೆಂಟ್ ಹಾಕಿರಿ, ನಾನು ಅವಾಗ ಹೇಳ್ತೀನಿ. ಓಕೆ, ಈಗ ಈ ಬೈಕಿಂದು ಆನ್ ರೋಡ್ ಪ್ರೈಸ್ ಅಂತ ನೋಡಿದ್ರೆ ಶಿವಮೊಗ್ಗದಲ್ಲಿ 2,24,000 ರೂಪಾಯಿ ಆಗುತ್ತೆ. ಆಮೇಲೆ ನೀವು ಬುಕ್ ಮಾಡಿಬಿಟ್ಟು ಒಂದು 3-4 ಡೇಸಲ್ಲಿ ಬೈಕ್ ಕೊಡ್ತಾರೆ ಅಂತ ಹೇಳಿದ್ರು. ನಾನು ಈಗ ಕೇಳಿದೆ, ಒಂದು 3-4 ಡೇಸಲ್ಲಿ ಬೈಕ್ ಕೊಡ್ತಾರಂತೆ. ಆಮೇಲೆ ಇದರಲ್ಲಿ ಕಲರ್ಸ್ ಯಾವುದಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇದರಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ, ನೀವು ನೋಡಿ ಚೆಕ್ ಮಾಡಿಕೊಂಡು ಯಾವ್ದು ಬೇಕಾದ್ರೂ ತೊಗೊಳ್ರಿ. ಬಟ್ ನನಗೆ ಮಾತ್ರ ಭಾಳ ಇಷ್ಟ ಆಗಿದ್ದ ಕಲರ್ ಅಂದರೆ ಯೆಲ್ಲೋನೇ, ಒಳ್ಳೆ ಸಕ್ಕತ್ತಾಗಿ ಕಾಣುತ್ತೆ. ಯೆಲ್ಲೋ ಮಾತ್ರ ಸೂಪರ್ ಕಲರು. ಓಕೆ, ನೆಕ್ಸ್ಟ್ ಈಗ ರೈಡ್ ರಿವ್ಯೂ ಒಂದು ಮಾಡಬೇಕು. ಊಟಕ್ಕೆ ಹೋಗಿದ್ದಾರಂತೆ, ಊಟ ಮುಗಿಸ್ಕೊಂಡು ಬಂದಿದ ತಕ್ಷಣ ರೈಡ್ ರಿವ್ಯೂ ಒಂದು ಮಾಡೋಣ. ನನಗಂತೂ ಭಾಳ ಒಂಥರ ಕ್ಯೂರಿಯಾಸಿಟಿ ಇದೆ, ಈ ಬೈಕು ಹೆಂಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ರೈಡ್ ಮಾಡೋಕ್ಕೆ. ನೋಡೋಣ ಹೆಂಗಿದೆ ಅಂತ ಹೇಳ್ತೀನಿ ನಾನು ಅವಾಗ.